ಅಮ್ಮ ವಾಸನೆ ಗಮ್ ಅಂತ ಇದೆ. ಮತ್ ಹೋಗಿ ಒಂದ್ ರುಚಿ ನೋಡುತ್ತಾನೆ. ಬೇಡಪ್ಪ, ಬೆಳಪಾಕ ಸಿದ್ಧ ಆದ್ಮೇಲೆ ನಾನೇ ಕರಿತೀನಿ ಅಂತ ಹೇಳಿದ್ದಾರೆ. ಓಹೋ, ಬಂದ್ರಪ್ಪ. ಬನ್ನಿ ಬನ್ನಿ. ಅಮ್ಮ, ಅಜ್ಜಿ, ನೀವಿಬ್ರು ಇಲ್ಲೇ ಇದ್ದೀರಾ? ಇನ್ನೆಲ್ಲಿರ್ಬೇಕು? ನೀವಿಬ್ರು ಇಲ್ಲಿದ್ರೆ ಮತ್ತೆ ಅಡ್ಗೆ ಮನೆಯಿಂದ ಗಮ್ಮಂತ ವಾಸನೆ ಬರ್ತಾ ಇದೆ. ಏನ್ ವಾಸನೆ ಕಂಡ್ರು? ಹೋಳಿಗೆ ವಾಸನೆ ಅನ್ಸುತ್ತೆ. ಹೋಳ್ಗೆ ವಾಸನೆ ಅನ್ಸುತ್ತೆ ಅಲ್ಲ, ಹೋಳ್ಗೆ ವಾಸನೆನೆ. ಹೋಳಿಗೆನಾ? ಹೋಳಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ನಂಗೂ ಇಷ್ಟ. ನೀವಿಬ್ರು ಇಲ್ಲಿದ್ರೆ ಹೋಳಿಗೆ ಮಾಡ್ತಾ ಇರೋದು ಯಾರು? ಬಂದ್ರು ನೋಡೋಣ. ಹೇ, ನಿಂತ್ಕೊಳ್ರು. ನೀ ಬಿಡು ಸರಸ್ವತಿ, ಹುಚ್ಚ ಹುಡುಗರು. ಗುರುಗಳೇ, ವಾಸನೆ ಗಮ್ಮಂತೈತೆ, ಏನ್ ಮಾಡ್ತಾ ಇದ್ದೀರಾ? ಏಯ್, ನೀವೆಲ್ಲ ಯಾಕ್ರೋ ಬರಕ್ ಹೋದ್ರಿ? ಹೋಳ್ಗೆ ಮಾಡ್ತಾ ಇದ್ದೀನಿ, ಆದ್ಮೇಲೆ ಕರಿತೀನಿ, ಹೋಗಿ. ಏನ್ ಗುರುಗಳೇ, ಮೈಯೆಲ್ಲ ಹಿಟ್ಟು. ಗುರುಗಳು ಹೇಳ್ತಾರೆ ಕೈ ಕೆಸರ ಇದ್ರೆ ಬಾಯಿ ಮೊಸರಂತ. ಹೌದು, ಇದನ್ನು ಹಾಗೇನೆ. ಮೈ ಹಿಟ್ಟಾದ್ರೆ ಕೈಗೆ ಒಬ್ಬಟ್ಟು. ಗುರುಗಳೇ, ಸದ್ಯಕ್ಕೆ ನಾವು ಇದನ್ನ ತಿಂತೀವಿ, ಆಮೇಲೆ ನೀವು ಬೇರೆದ್ ಮಾಡಿ ತಿನ್ಕೊಂಡು. ಏಯ್ ನಿಂತ್ಕೊಳ್ರೋ. ಬೇರೆದ್ ಕೊಡ್ತೀನಿ, ನಿಂತ್ಕೊಳ್ರೋ. ಏಯ್ ನಿಂತ್ಕೋ ಕೊಡೋ ಇಲ್ಲಿ. ಯಾಕ್ರಿ ಮಕ್ಕಳಿಂದ ಕಿತ್ಕೊಳ್ತಿದ್ದೀರಾ? ಅದು ಅಮ್ಮ, ಗುರುಗಳಿಗೆ ಒಂದು ಹೋಳಿಗೆನು ಸರಿಯಾಗಿ ಮಾಡಕ್ ಬಂದಿಲ್ಲ. ಎಲ್ಲ ಕಪ್ಪಿಗೆ ಸೀದೋಗಿದೆ. ಮುರಿದು ಪುಡಿ ಪುಡಿ ಆಗಿದೆ. ಒಂದು ಇವನ್ ತಲೆ ತರ ಚಿಕ್ಕದಿದೆ, ಇನ್ನೊಂದು ಇವನ್ ತಲೆ ತರ ದೊಡ್ಡದಿದೆ. ಒಂದ್ರಲ್ಲಿ ಬರೀ ಹಿಟ್ಟೇ ಇದೆ, ಇನ್ನೊಂದ್ರಲ್ಲಿ ಹೂರ್ಣ ಎಲ್ಲಿದೆ ಅಂತ ಹುಡುಕ್ಬೇಕು. ಸುಮ್ನಿರೋ, ಮರ್ಯಾದೆ ತೆಗಿಬೇಡಿ. ಯಾಕ್ರಿ, ಏನಾಯ್ತು? ಹಾಕು ವೆಂಕಟನಾಥ, ಏನಾಯ್ತು? ಅದು ಒಂದು ಬೇಯಿಸೋವಾಗ ಇನ್ನೊಂದು ತಟ್ತಾ ಇದ್ದೆ, ಇದು ತಟ್ಟೋ ಅಷ್ಟರಲ್ಲಿ ಅದು ಸೀದೋಗಿರೋದು ಎತ್ತೋಣ ಅನ್ಕೊಂಡೆ, ತಟ್ಟಿರೋದು ಕಿತ್ತೋಯ್ತು. ಆದ್ರೆ ಈಗ ತಿಳುವಳಿಕೆ ಬಂದಿದೆ, ಹೋಗಿ ಸರಿಯಾಗಿ ಮಾಡ್ಕೊಂಡು ಬರ್ತೀನಿ, ಅದಕ್ಕೆ ಕಿತ್ಕೊಂಡೆ. ಇಲ್ಲಿ ಕೊಡಿ ನೋಡೋಣ. ಆಹಾ, ಹೋಳಿಗೆ ತುಂಬಾನೇ ಚೆನ್ನಾಗಿದೆ. ಇಂಥ ಹೋಳಿಗೆನ ನನ್ನ ಜೀವಮಾನದಲ್ಲೇ ತಿಂದಿರ್ಲಿಲ್ಲ. ಸರಸ್ವತಿ, ಅಪಹಾಸ್ಯ ಮಾಡ್ತಿದ್ಯಾ? ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಇದು ಬೇಳೆ, ಬೆಲ್ಲ, ತುಪ್ಪ ಅಷ್ಟೇ ಹಾಕಿ ಮಾಡಿರೋದಲ್ಲ, ನಿಮ್ಮ ಪ್ರೀತಿಯನ್ನು ಅಮೃತ ಹಾಕಿ ಮಾಡಿದಿರಲ್ಲ, ಅದಕ್ಕೆ ಇಷ್ಟೊಂದು ರುಚಿಯಾಗಿದೆ. ಹೌದಾ ಅಮ್ಮ, ನಿಜವಾಗ್ಲೂ ಅಷ್ಟೊಂದು ರುಚಿಯಾಗಿದ್ಯಾ? ತಗೋ.